ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ವಾರ 2 ಅತಿದೊಡ್ಡ ಪ್ರತಿಭಟನೆಗಳಿಗೆ ನಾವು ಸಾಕ್ಷಿಯಾಗ್ತಾ ಇದ್ದೀವಿ. ಹಾಗೆ ಪ್ರತಿಭಟನೆಗಳ ಹಿಂದೆ ಪ್ರಚೋದನೆ ಇಲ್ಲದೆ ಇದ್ರೆ ಅವು ಹೇಗಿರುತ್ತವೆ ಮತ್ತು ಯಾರು ಪ್ರಚೋದಿಸಿದ್ರೆ ಅವು ಹೇಗಾಗತ್ವೆ ಅನ್ನೋದನ್ನು ಕೂಡ ಈ 2 ಘಟನೆಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಒಂದು, ನಮ್ಮ ಧಾರವಾಡದಲ್ಲಿ ನಿರುದ್ಯೋಗಿ ಯುವಕರು ಉದ್ಯೋಗದ ವಯೋಮಿತಿ ಸಡಿಲಿಕೆಯನ್ನ ಕೋರಿ ಮಾಡಿದ್ದ ಬೃಹತ್ ಪ್ರತಿಭಟನೆ. ಪಾಪ ಬಡವರು ಮಕ್ಕಳು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆನಾದರೂ ಸಿಗಲಿ ಅಂತ ತುಂಬಾ ವರ್ಷಗಳಿಂದ ನಿರೀಕ್ಷೆಯಲ್ಲಿದ್ದು ಅದಕ್ಕಾಗಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದವರು. ಆದರೆ ರಿಕ್ರೂಟ್ಮೆಂಟ್ ಅನ್ನೋದು ನಮ್ಮಲ್ಲಿ ನಿಂತು ಹೋಗಿದೆ. ಭಾರತದಲ್ಲಿ ನಿರುದ್ಯೋಗ ಇದೆ ಅಂತ ಹೋದ ಕಡೆ ಬಂದ ಕಡೆ ಎಲ್ಲ ಮಾತಾಡ್ತಾ ಜೆನ್ಜಿಗಳು ಬೀದಿಗಿಳಿಬೇಕು ಅಂತ ಪರೋಕ್ಷವಾಗಿ ಕರೆ ಕೊಡ್ತಾ ಇರೋ ರಾಹುಲ್ ಗಾಂಧಿ ಅವರ ಪಕ್ಷ ನಮ್ಮಲ್ಲಿ ರಾಜ್ಯ ಭಾರ ಮಾಡ್ತಾ ಇದೆ. ಆದ್ರೆ ಸರ್ಕಾರ ಬಂದಾಗನಿಂದ ಇಲ್ಲದ ರಿಕ್ರೂಟ್ಮೆಂಟ್ಗಳೆಷ್ಟು? ಈ ಸರ್ಕಾರಿ ನೇಮಕಾತಿಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ರೆ ಆ ಹುಡುಗರನ್ನ ದೇವರೇ ಕಾಪಾಡಬೇಕು. ಕೆಪಿಸಿಸಿ ಅನ್ನೋ ಸಂಸ್ಥೆ ಬಗ್ಗೆ ಮೊನ್ನೆ ಸರ್ಕಾರದ ಪ್ರಭಾವಿ ಮಂತ್ರಿಯೊಬ್ಬರು ಅತ್ಯಂತ ಅಸಹನೆಯಿಂದ ಮಾತಾಡ್ತಾರೆ. ಅಲ್ಲಿ ದಿನಾ ಪ್ರತಿಭಟನೆಗಳು ನಡೀತಾ ಇರತ್ವೆ. ಪರೀಕ್ಷೆಗಳಾದ್ರೆ ಅವ್ಯವಹಾರ, ರಿಕ್ರೂಟ್ಮೆಂಟ್ ಓಪನ್ ಆದ್ರೆ ಭ್ರಷ್ಟಾಚಾರ, ಇಲ್ಲದೆ ಇದ್ರೆ ನೇಮಕಾತಿ ನೋಟಿಫಿಕೇಶನ್ಗಳು ಹೊರಡೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಿಮ್ಮ ನೋಟಿಫಿಕೇಶನ್ಗಾಗಿ ಕಾಯ್ತಾ ವಯಸ್ಸು ಮುಗಿಸ್ಕೋತಾ ಇದ್ದೀವಿ. ಹಿಂಗಾಗಿ ನಮಗೊಂದು 3 ವರ್ಷ ವಯೋಮಿತಿಯನ್ನ ಸಡಿಲಿಸಿ SC/ST ಅಭ್ಯರ್ಥಿಗಳಿಗೆ 33 ವರ್ಷ, ಜನರಲ್ ಅಭ್ಯರ್ಥಿಗಳಿಗೆ 30 ವರ್ಷದವರೆಗೆ ಒಂದು ಸಡಿಲಿಕೆ ಕೊಡಿ ಅಂತ ಉದ್ಯೋಗಾಕಾಂಕ್ಷಿಗಳು ಸಾಕಷ್ಟು ದಿನಗಳಿಂದ ಕೇಳ್ತಾ ಇದ್ದಾರೆ. ಇತ್ತೀಚೆಗೆ ವಯೋಮಿತಿಯನ್ನ ಏರಿಸುವುದಾಗಿ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿ ಈ ಹುಡುಗರಲ್ಲೊಂದು ಆಸೆ ಹುಟ್ಟಿಸಿದ್ರಂತೆ. ಆದರೆ ಅದು ಕೂಡ ಬರೀ ಟ್ವೀಟ್ಗೆ ಸೀಮಿತ ಆಯಿತು, ಕಾರ್ಯರೂಪಕ್ಕೆ ಬರಲಿಲ್ಲ. ಹೀಗಾಗಿ ಧಾರವಾಡದಲ್ಲಿ ದೊಡ್ಡ ಪ್ರತಿಭಟನೆ. ಅಲ್ಲಿ ರಸ್ತೆಗಿಳಿದ ಯುವ ಸಮೂಹ ತಮ್ಮ ಆಕ್ರೋಶವನ್ನ ಘೋಷಣೆಗಳ ಮೂಲಕ ಹೊರಹಾಕ್ತು. ಸರ್ಕಾರದ ಪ್ರತಿನಿಧಿಗಳಿಗೆ ಒಂದು ಮನವಿ ಪತ್ರ ಸಲ್ಲಿಸಿ ಅಲ್ಲಿಂದ ಹೊರಟೋಯ್ತು. ಅವರೇನಾದರೂ ಉದ್ರಿಕ್ತಗೊಂಡಿದ್ರೆ ಅವರನ್ನ ತಡೆಯೋದಕ್ಕೆ, ನಿಯಂತ್ರಿಸೋದಕ್ಕೆ ಅಲ್ಲಿನ ಪೊಲೀಸರಿಗೆ ಖಂಡಿತ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಅದು ನಮ್ಮ ಕರ್ನಾಟಕದ ಯುವ ಶಕ್ತಿ, ಅವರಿಗೆ ಸಹನೆ ಇದೆ. ಆದರೆ ಲದಾಖಲ್ಲಿ ನಡೆದ ಪ್ರತಿಭಟನೆಗಳನ್ನು ನೋಡಿ, ಅಲ್ಲಿ ಇಷ್ಟೊಂದು ಜನ ಇರಲಿಲ್ಲ, ಸರಿಯಾದ ಕಾರಣನೂ ಇರಲಿಲ್ಲ. ಯಾರೋ ಪ್ರಚೋದಿಸಿದ್ರು, ಮತ್ತಾರೋ ಬೀದಿಗಿಳಿದ್ರು. ಅಲ್ಲಿ ಹೊರಗಿನಿಂದ ಕೂಡ ಜನರನ್ನ ಕರೆಸಲಾಗಿತ್ತು ಅಂತ ಹೇಳ್ತಾರೆ. ಇರಲೂಬಹುದು, ಯಾಕೆಂದ್ರೆ ಹೊರಗಿನಿಂದ ಬಂದವನಿಗೆ ನಾಶವಾಗೋದು ಯಾವುದು ಅವನದು ಅಂತ ಅನ್ಸೋದಿಲ್ಲ. ಅಲ್ಲಿ ಬೆಂಕಿ ಬಿತ್ತು, 4 ಸಾವಿಗೀಡಾದ್ರು. ಅಲ್ಲಿದ್ದವರು ಇಲ್ಲಿದ್ದವರು ಇಬ್ರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನ ಹುಡುಗರು. ನಮ್ಮ ಹುಡುಗರಿಗೆ ಕಾರಣ ಇತ್ತು, ಅವರಿಗೆ ಅದು ಕೂಡ ಇರಲಿಲ್ಲ. ಅಲ್ಲಿ ಪ್ರಚೋದನೆ ಇತ್ತು, ಫಂಡಿಂಗ್ ಇತ್ತು, ನಮ್ಮಲ್ಲಿ ಪ್ರಾಮಾಣಿಕ ಕಾಳಜಿ ಇತ್ತು, ಅಗತ್ಯ ಇತ್ತು, ದೈನ್ಯತೆ ಇತ್ತು. ಎಂಥ ವೈರುಧ್ಯ ಅಲ್ವಾ? ಧಾರವಾಡದ ಪ್ರತಿಭಟನೆ ಬರೀ ಉತ್ತರ ಕರ್ನಾಟಕದ್ದು, ಧಾರವಾಡದ್ದು ಅಲ್ಲ, ಇಡೀ ರಾಜ್ಯದ ಉದ್ಯೋಗಾಕಾಂಕ್ಷಿಗಳದ್ದು. ಅವರ ಬೇಡಿಕೆಯನ್ನ ಸರ್ಕಾರ ಈಡೇರಿಸಬೇಕಿದೆ. ಇನ್ನು ಲದಾಖ್ ಗೆಳೆಯರೆ, ಲದಾಖ್ ಅನ್ನೋದು ಹೊತ್ತಿ ಉರಿತಾ ಇದೆ. ಅಲ್ಲಿ ಜೆನ್ಜಿ ಪ್ರತಿಭಟನೆ ಜೋರಾಗಿದೆ. ರಾಜ್ಯದ ಸ್ಥಾನಮಾನ ಮತ್ತು ಸಂವಿಧಾನದ 6ನೇ ಪರಿಚ್ಛೇದಕ್ಕೆ ಲದಾಖ್ ಅನ್ನ ಸೇರಿಸಬೇಕು ಅಂತ ಶುರುವಾದ ಹೋರಾಟ ಹಿಂಸಾಚಾರಕ್ಕೆ ತಿರುಗಿದೆ. ಬುಧವಾರ ನಡೆದ ಘಟನೆಯಲ್ಲಿ 4 ಮೃತಪಟ್ಟಿದ್ದಾರೆ, ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಇಷ್ಟು ದಿನ ಕೂಲ್ ಆಗಿದ್ದ ಲದಾಖ್ ಈಗ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಬಿಸಿ ಏರಿಸ್ಕೊಳ್ತಾ ಇರೋದು ಯಾಕೆ ಅನ್ನೋ ಅನುಮಾನಗಳಲ್ಲಿ ಮೂಡ್ತಾ ಇವೆ. ಇದೇ ವೇಳೆ ಲದಾಖ್ನ ಲೆಫ್ಟಿನೆಂಟ್ ಗವರ್ನರ್ ಈ ಪ್ರತಿಭಟನೆಗಳು, ಗಲಭೆಗಳ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಇದೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಈ ಬಗ್ಗೆ ತನಿಖೆಯನ್ನ ಆರಂಭ ಮಾಡಿದೆ. ಹಾಗೇನೆ ಗಲಭೆಗಳಿಗೆ ಸೋನಂ ವಾಂಗ್ಚುಕ್ ಅವರ ಭಾಷಣಗಳೇ ಪ್ರಚೋದನೆಯನ್ನು ಕೊಟ್ಟಿರುವುದು ಅನ್ನೋ ಆರೋಪಗಳು ಕೂಡ ಬರ್ತಾ ಇವೆ. ಬಹಳ ದಿನಗಳಿಂದ ವಾಂಗ್ಚುಕ್ ಅವರ ಮೇಲೆ, ಅವರ ಸಂಸ್ಥೆಗಳ ಮೇಲೆ CBI ತನಿಖೆಯನ್ನು ನಡೆಸ್ತಾ ಇತ್ತು. CBI ಅಧಿಕಾರಿಗಳು ಲದಾಖಲ್ಲಿರೋ ಸಂದರ್ಭದಲ್ಲೇ ಈ ಗಲಭೆಗಳು ನಡೆದಿರೋದು ಸಾಕಷ್ಟು ಅನುಮಾನಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಲದಾಖಲ್ಲಿ ನಿಜಕ್ಕೂ ಆಗಿದ್ದೇನು? ಲದಾಖ್ನ ಗವರ್ನರ್ ಕವೀಂದ್ರ ಗುಪ್ತಾ ಹೇಳ್ತಾ ಇರೋದೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, 2019ರಲ್ಲಿ ಕೇಂದ್ರ ಸರ್ಕಾರ ಅಖಂಡ ಜಮ್ಮು ಕಾಶ್ಮೀರವನ್ನು ವಿಭಜಿಸಿತು. ಅವತ್ತು ಜಮ್ಮು ಕಾಶ್ಮೀರಕ್ಕೆ ಕೊಡಲಾಗಿದ್ದ ಆರ್ಟಿಕಲ್ 370 ರದ್ದು ಮಾಡಿತು. ಹಾಗೆ 35A ಕೂಡ ರದ್ದಾಯಿತು. ಅದೇ ದಿನ ಜಮ್ಮು ಕಾಶ್ಮೀರ ಹಾಗೂ ಲದಾಖ್ಗಳನ್ನು ಬೇರ್ಪಡಿಸಿ 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಲಾಯಿತು. ಕಾಶ್ಮೀರದ ಅವಿಭಾಜ್ಯ ಅಂಗ ಅಂತಲೇ ಗುರುತಿಸಿಕೊಳ್ತಾ ಇದ್ದ ಕಾರ್ಗಿಲ್ ಪ್ರದೇಶವನ್ನು ಕಾಶ್ಮೀರದಿಂದ ಬೇರ್ಪಡಿಸಿ ಲದಾಖ್ಗೆ ಸೇರ್ಪಡೆ ಮಾಡಲಾಯಿತು. ಇದನ್ನು ಲದಾಖ್ನ ಜನ ಕೂಡ ಸ್ವಾಗತಿಸಿದರು. ಈ ಬೆಳವಣಿಗೆಯಿಂದ ಜಮ್ಮು ಕಾಶ್ಮೀರ ಒಳಗೊಳಗೆ ಉರಿತಾ ಇದ್ರೆ, ಲದಾಖ್ ಮಾತ್ರ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಕೂಲಾಯಿತು. ಆದರೆ ಅದಾದ ಒಂದೇ ವರ್ಷದಲ್ಲಿ ಅಲ್ಲಿನ ಚಿತ್ರಣ ಬದಲಾಯಿತು. ಲದಾಖಲ್ಲಿ ಕೇಂದ್ರದ ನೇರ ಆಳ್ವಿಕೆ ಬೇಡ,
ನಮಗೂ ರಾಜ್ಯದ ಸ್ಥಾನಮಾನ ಕೊಡಿ. ಲದಾಖ್ ಅನ್ನೋದು 97% ಬುಡಕಟ್ಟು ಜನ ವಾಸ ಮಾಡೋ ಜಾಗ. ಹೀಗಾಗಿ ನಮಗೆ ಸಂವಿಧಾನದ 6ನೇ ಪರಿಚ್ಛೇದವನ್ನು ಜಾರಿಗೆ ತನ್ನಿ ಅನ್ನೋ ಮಾತುಗಳು ಅಲ್ಲಿ ಕೇಳಿಬರುವುದಕ್ಕೆ ಶುರುವಾದವು. ಲದಾಖ್ನ ಫೇಮಸ್ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಈ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆಗಳನ್ನು ನಡೆಸಿದ್ರು, ಉಪವಾಸ ಕೂತರು. ಇಷ್ಟಾದರೂ ಲದಾಖ್ಗೆ ರಾಜ್ಯದ ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಲಿಲ್ಲ. ಬದಲಾಗಿ ಕಾರ್ಗಿಲ್ ಹಾಗೂ ಲೇಹ್ನಲ್ಲಿ 2 ಸ್ವಾಯತ್ತ ಸಂಸ್ಥೆಗಳನ್ನು ಸರ್ಕಾರ ರಚನೆ ಮಾಡ್ತು. ಅವುಗಳ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳ್ತು. ಇಷ್ಟಾದರೂ ಅಲ್ಲಿ ಜನರನ್ನು ಪ್ರಚೋದಿಸುವ ಕೆಲಸವನ್ನು ವಾಂಗ್ಚುಕ್ ನಿಲ್ಲಿಸಲಿಲ್ಲ. ಇನ್ನು ಈಗ ಕೂಡ ಅದೇ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅಲ್ಲಿನ ಒಂದಷ್ಟು ಜನ ಬೀದಿಗಿಳಿದಿದ್ದಾರೆ. ಇನ್ನು ಈ ಗಲಭೆಗಳ ಹಿಂದೆ ಯಾರಿದ್ದಾರೋ ಅವರಿಗೆ ಭಾರತದಲ್ಲಿ ಕೂಡ ನೇಪಾಳ ಮಾದರಿಯ ಜೆನ್ಜಿ ಪ್ರತಿಭಟನೆಗಳು ಶುರುವಾಗಿವೆ ಅನ್ನೋದನ್ನು ತೋರಿಸಬೇಕು ಮತ್ತು ಅದನ್ನು ಸೋಷಿಯಲ್ ಮೀಡಿಯಾಗಳ ಮೂಲಕ ಭಾರತದ ಬೇರೆ ಬೇರೆ ಭಾಗಗಳಿಗೆ ಕೂಡ ಹರಡಬೇಕು ಮತ್ತು ಅದಕ್ಕೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಪ್ರಚಾರವನ್ನು ಕೊಡಬೇಕು. ಅದು ಭಾರತದ ಬೇರೆ ಬೇರೆ ಕಡೆಗಳಿಗೆ ಕೂಡ ಹರಡುವ ಹಾಗೆ ನೋಡ್ಕೋಬೇಕು. ನೇಪಾಳದಲ್ಲಿ ಪಾರ್ಲಿಮೆಂಟ್ ಅನ್ನು ಸುಟ್ಟರು, ಹಾಗೆ ಲದಾಖಲ್ಲಿ ಬಿಜೆಪಿ ಕಚೇರಿಗೆ ಬೆಂಕಿ ಹಚ್ಚಿದ್ರು. ಅಲ್ಲಿ ಕೂಡ ಪೊಲೀಸರ ಮೇಲೆ ಹಲ್ಲೆಗಳಾದವು. ಲದಾಖಲ್ಲಿ ಕೂಡ ಅದಾಗಬೇಕು. CRPF ಮೇಲೆ ಉದ್ರಿಕ್ತರು ಕಲ್ಲು ತೂರಾಟ ಮಾಡಿದ್ರು, ಜೀಪುಗಳಿಗೆ ಬೆಂಕಿ ಹಚ್ಚಿದ್ರು. ನೇಪಾಳದಲ್ಲಿ 70 ಜನ ಸಾವಿಗೀಡಾದ್ರು. ಲದಾಖ್ ಚಿಕ್ಕದಲ್ವಾ, ಹೀಗಾಗಿ ಅಲ್ಲಿ 4 ಜನ ಸಾವಿಗೀಡಾದ್ರು. ಸೊ ಎಲ್ಲ ಕೂಡ ನೇಪಾಳದಂತೆ ಅಲ್ಲಿ ನಡೀತಿದೆ. ಇದು ಜೆನ್ಜಿ ಪ್ರೊಟೆಸ್ಟು ಅಂತ ಬಿಂಬಿಸೋ ಪ್ರಯತ್ನ ಮಾಡಲಾಯಿತು. ಗೆಳೆಯರೆ, ಲದಾಖಲ್ಲಿ ನಿಜಕ್ಕೂ ಗಲಭೆಗಳ ಅಗತ್ಯ ಇತ್ತಾ? ಲದಾಖ್ ನಮ್ಮ ಸಂವಿಧಾನದ ಆರ್ಟಿಕಲ್ 224 ಕ್ಲಾಸ್ 1 ಹಾಗೂ 275 ಕ್ಲಾಸ್ 1 ಅಡಿಯಲ್ಲಿ 6ನೇ ಪರಿಚ್ಛೇದವನ್ನು ಬಯಸ್ತಾ ಇದೆ. ಈ ವಿಶೇಷ ಸ್ಥಾನಮಾನ ಲದಾಖ್ಗೆ ಸಿಕ್ಕಿದೆ. ಆದರೆ ಅಲ್ಲಿನ ಆಡಳಿತದಲ್ಲಿ ಸ್ಥಳೀಯರ ಪಾತ್ರ ಹೆಚ್ಚಾಗುತ್ತೆ, ಕೇಂದ್ರದ ನೇರ ಆಡಳಿತ ಕಡಿಮೆ ಆಗುತ್ತೆ. ಪ್ರಾದೇಶಿಕವಾಗಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸ್ವಾಯತ್ತ ಕೌನ್ಸಿಲ್ಗಳನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ಹಾಗೂ ಆ ಮೂಲಕ ಆಡಳಿತವನ್ನು ನಡೆಸೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಅನ್ನೋದು ಪ್ರತಿಭಟನಾಕಾರರ ವಾದ. ಹೇಗೆ ಈಶಾನ್ಯ ರಾಜ್ಯಗಳಿಗೆ ಈ ಪರಿಚ್ಛೇದದಿಂದ ಲಾಭ ಆಗ್ತಾ ಇದೆಯೋ ಅದೇ ರೀತಿ ಲದಾಖ್ಗೂ ಇದು ಲಾಭವನ್ನು ಮಾಡಿಕೊಡುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಈ ವಿಶೇಷ ಸ್ಥಾನಮಾನದಿಂದ ಆದಿವಾಸಿಗಳ ಸಂಸ್ಕೃತಿ, ಸಾಮಾಜಿಕ ಹಾಗೂ ಆರ್ಥಿಕ ಹಕ್ಕುಗಳ ರಕ್ಷಣೆ ಮತ್ತು ಆಡಳಿತದಲ್ಲಿ ಬದಲಾವಣೆ ಹಾಗೂ ಕೌನ್ಸಿಲ್ಗಳಿಗೆ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅಧಿಕಾರವನ್ನು ಈ ಪರಿಚ್ಛೇದ ಕೊಡುತ್ತೆ. 2019ರಲ್ಲೇ ಲದಾಖ್ಗೆ 6ನೇ ಪರಿಚ್ಛೇದವನ್ನು ಸೇರಿಸಬಹುದು ಅಂತ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಹೇಳಿದೆ. ಇಷ್ಟಾದರೂ ಕೇಂದ್ರ ಸರ್ಕಾರ ಅದನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅನ್ನೋದು ಪ್ರತಿಭಟನಾಕಾರರ ಆರೋಪ. ಇಲ್ಲಿ ಲದಾಖ್ ಅನ್ನೋದು ತುಂಬಾ ಸೆನ್ಸಿಟಿವ್ ಆದ ಮತ್ತು ಗಡಿಯಲ್ಲಿನ ಭೂಪ್ರದೇಶ. ಹೀಗಾಗಿ ಅಲ್ಲಿ ಕೇಂದ್ರ ಸರ್ಕಾರ ತನ್ನ ಆಡಳಿತ ಹಾಗೂ ನಿಗಾವಣೆ ಇರಲಿ ಅಂತ ಬಯಸುತ್ತೆ. ದೇಶದ ರಕ್ಷಣೆಯ ದೃಷ್ಟಿಯಿಂದ ಅದು ಕೂಡ ಸರಿ ಇದೆ. ಇನ್ನು ಅಲ್ಲಿನ ಬೇಡಿಕೆಗಳನ್ನು ಅವರು ನಿರಾಕರಿಸಿಲ್ಲ. ಬದಲಿಗೆ ಈ ಹಿಂದೆ ಕೂಡ ಕೌನ್ಸಿಲ್ ನೇಮಕ ಮಾಡುವ ಮೂಲಕ ಅವರ ಒಂದಷ್ಟು ಬೇಡಿಕೆಗಳನ್ನು ಈಡೇರಿಸಿದ್ದಾರೆ. ಈಗಲೂ ಅಕ್ಟೋಬರ್ ತಿಂಗಳಲ್ಲಿ ಮಾತುಕತೆಗೆ ದಿನಾಂಕ ನಿಗದಿಯಾಗಿತ್ತು. ಇದಾದ ನಂತರವೂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಬೇಕಾದ ಅಗತ್ಯ ಏನಿತ್ತು? ಈ ಪ್ರತಿಭಟನೆಗಳನ್ನು ಯಾಕೆ ಮಾಡಿಸಬೇಕಿತ್ತು ಅನ್ನೋದು ಈಗಲ್ಲಿನ ಪ್ರಶ್ನೆ. ಈ ಹೋರಾಟಗಳ ಬಗ್ಗೆ ಅಲ್ಲಿನ ಗವರ್ನರ್ ಕವೀಂದ್ರ ಗುಪ್ತಾ ಕೂಡ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಗಲಭೆಗಳ ಹಿಂದೆ ವಿದೇಶಿ ಶಕ್ತಿಗಳ ಕೈವಾಡ ಇದೆ ಅನ್ನೋದು ಅವರ ಅನುಮಾನ. ಅಲ್ಲಿ ಗಲಾಟೆಗಳನ್ನು ಮಾಡಿದ್ದು ಲದಾಖಿ ಜನ ಅಲ್ಲ, ಬದಲಿಗೆ ಕೆಲ ನೇಪಾಳಿಗಳನ್ನಲ್ಲಿ ಕರೆಸಲಾಗಿತ್ತು ಅಂತ ಗುಪ್ತಾ ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಎಲ್ಲ ಗಲಭೆಗಳಿಗೆ ಸೋನಂ ವಾಂಗ್ಚುಕ್ ಅವರನ್ನೇ ಹೊಣೆಯಾಗಿ ನಿಲ್ಲಿಸಲಾಗ್ತಾ ಇದೆ. ಗೆಳೆಯರೆ, ಸೋನಂ ವಾಂಗ್ಚುಕ್ ಅನ್ನೋ ಮನುಷ್ಯ ತುಂಬ ವ್ಯವಸ್ಥಿತವಾಗಿ ಪ್ರಚಾರಕ್ಕೆ ಬಂದವರು. 3 Idiots ಅನ್ನೋ ಸಿನಿಮಾ ಬರುತ್ತೆ, ಅದರಲ್ಲಿನ ಒಂದು ಪಾತ್ರ ಈ ವಾಂಗ್ಚುಕ್ ಅಂತ ಹೇಳಲಾಗುತ್ತೆ. ಅಲ್ಲಿಂದ ವಾಂಗ್ಚುಕ್ ಸೋಷಿಯಲ್ ಮೀಡಿಯಾ ಅಕೌಂಟು ಇದ್ದಕ್ಕಿದ್ದ ಹಾಗೆ ಪಾಪ್ಯುಲರ್ ಆಗ್ತಾ ಹೋಗುತ್ತೆ. ಅವರ ವಿಡಿಯೋಗಳು ವಿಪರೀತ ವೈರಲ್ ಆಗ್ತಾ ಹೋಗುತ್ತವೆ. ಅವು ಯಾಕೆ ಹಾಗಾದವು? ಅದರ ಹಿಂದಿನ ಆಲ್ಗೊರಿದಮ್ ಏನು? ಅದೊಂದು ಸ್ಥಾಪಿತ ಹಿತಾಸಕ್ತಿಗಳ ಕೃತ್ಯಾನ? ಇದರ ಬಗ್ಗೆ ಯಾರು ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಪರಿಸರ, ಪ್ರಕೃತಿಯ ಬಗ್ಗೆ ಮಾತಾಡಿದರೆ ಅದನ್ನು ನಾವು ಸ್ವಲ್ಪ ಬೇಗ ಒಪ್ಕೋತೀವಿ. ಕಳೆದ ಬಾರಿ ಕೂಡ ವಾಂಗ್ಚುಕ್ ಲದಾಖಲ್ಲಿ ಗಣಿಗಾರಿಕೆಗೆ ಅವಕಾಶವನ್ನು ಕೊಟ್ಟರೆ ಅಲ್ಲಿ ಪರಿಸರ ಹಾಳಾಗುತ್ತೆ ಅಂತ ಹೇಳಿದಾಗ, ಅವರು ಐಸ್ ಪಿರಮಿಡ್ಗಳನ್ನು ಮಾಡಿದಾಗ, ಅಲ್ಲಿನ ವಾತಾವರಣವನ್ನು ಉಳಿಸೋದಕ್ಕೆ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಂಡಾಗ ನಾವೂ ಸೇರಿದಂತೆ ಪರಿಸರವನ್ನು ಪ್ರೀತಿಸುವ ಸಾಕಷ್ಟು ಜನ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾಯಿತು. ಆದರೆ ಈ ಮನುಷ್ಯ ಇಷ್ಟೇ ಅಂತ ಈಗ ಅನ್ನಿಸ್ತಾ ಇಲ್ಲ. ವಾಂಗ್ಚುಕ್ ಅವರ 2 NGOಗಳಲ್ಲಿ ಕೆಲಸ ಮಾಡುತ್ತವೆ. ಒಂದು ಸ್ಟೂಡೆಂಟ್ ಎಜುಕೇಷನಲ್ ಅಂಡ್ ಕಲ್ಚರಲ್ ಮೂವ್ಮೆಂಟ್ ಆಫ್ ಲದಾಖ್, ಇನ್ನೊಂದು HIAL ಅಂದರೆ ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ಟರ್ನೇಟಿವ್ ಲದಾಖ್. ಗೆಳೆಯರೆ,
ಈ ಸ್ಟೂಡೆಂಟ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಮೂವ್ಮೆಂಟ್ ಇದೆಯಲ್ಲ, ಇದಕ್ಕೆ ಇತ್ತೀಚೆಗೆ ಸ್ವೀಡನ್ನ NGO ಒಂದು ಲಕ್ಷಾಂತರ ರೂಪಾಯಿಗಳಷ್ಟು ಹಣವನ್ನು ಕಳುಹಿಸಿಕೊಡುತ್ತೆ. ಅದಕ್ಕೆ ಕಾರಣ ಭಾರತದ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ ಹಾಗೆ ಒಂದು ಅಧ್ಯಯನವನ್ನು ಮಾಡೋದು. ಭಾರತದ ಸಾರ್ವಭೌಮತ್ವದ ಅಧ್ಯಯನ ಸ್ವೀಡನ್ಗೆ ಯಾಕೆ ಬೇಕು? ಇನ್ನು ಈ ಅಧ್ಯಯನ ಅನ್ನೋದು ಭಾರತ ವಿರೋಧಿ ನಿಲುವುಗಳನ್ನು ಹೊಂದಿದೆ ಅನ್ನೋ ಕಾರಣಕ್ಕೆ ಮತ್ತು ಇಲ್ಲಿಗೆ ಬರ್ತಾ ಇರೋ ವಿದೇಶಿ ಹಣ ದುರುಪಯೋಗ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಸರಿಯಾದ ಲೆಕ್ಕಪತ್ರಗಳನ್ನು ಈ ಸಂಸ್ಥೆ ಒದಗಿಸಿಲ್ಲ ಅನ್ನೋ ಕಾರಣಕ್ಕೆ ಈ NGOಗೆ ನೋಟಿಸನ್ನು ಕೊಡಲಾಗುತ್ತೆ. ಅದಕ್ಕೆ ಅವರು ಕೊಟ್ಟ ಉತ್ತರ ಸಮರ್ಪಕವಾಗಿ ಮತ್ತು ತೃಪ್ತಿದಾಯಕವಾಗಿಲ್ಲ ಅನ್ನೋ ಕಾರಣವನ್ನು ಕೊಟ್ಟು ಕೇಂದ್ರ ಗೃಹ ಸಚಿವಾಲಯ ಈ ಸಂಸ್ಥೆಯ ಮೇಲೆ ತನಿಖೆಗೆ ಆದೇಶವನ್ನು ಮಾಡುತ್ತೆ. ಇಲ್ಲಿ ವಾಂಗ್ಚುಕ್ ಅವರ ಸಂಸ್ಥೆಗಳಿಗೆ FCRA ಅಂದ್ರೆ ವಿದೇಶಿ ದೇಣಿಗೆಗಳನ್ನು ಸ್ವೀಕರಿಸುವ ಲೈಸೆನ್ಸ್ ಇಲ್ಲ. ಇದು ಅವರ ಆದಾಯದ ಮೂಲಕ್ಕೆ ಕೊಕ್ಕೆ ಬೀಳೋ ಹಾಗೆ ಮಾಡುತ್ತೆ. ವಾಂಗ್ಚುಕ್ ಸಿಡಿಮಿಡಿಗೊಂಡ್ರು. ಇನ್ನು ಮತ್ತೊಂದು NGO ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ಟರ್ನೇಟಿವ್ ಲದಾಖ್ಗೆ ಸರ್ಕಾರ ಕೊಟ್ಟಿದ್ದ ಭೂಮಿಯನ್ನ ಹಿಂದಕ್ಕೆ ಪಡೆಯಲಾಗಿದೆ. ಜೊತೆಗೆ ಈ ಸಂಸ್ಥೆಯಲ್ಲಿ ಸುಮಾರು 6-7 ಕೋಟಿ ರೂಪಾಯಿವರೆಗೆ ಹಣ ವಾಂಗ್ಚುಕ್ ಅವರ ವಿವಿಧ ಖಾಸಗಿ ಖಾತೆಗಳಿಗೆ ವರ್ಗಾವಣೆ ಆಗಿದೆ ಅನ್ನೋ ಆರೋಪ ಕೂಡ ಕೇಳಿಬಂತು. ಈ ಬಗ್ಗೆ CBI ತನಿಖೆಗೆ ಆದೇಶವನ್ನು ಕೊಡಲಾಯಿತು. ಇಲ್ಲಿ CBI ವಾಂಗ್ಚುಕ್ ಅವರನ್ನ ಬಂಧಿಸಿ ಬಿಟ್ರೆ ಅನ್ನೋ ಆತಂಕ ಅವರನ್ನೂ ಕಾಡಿರಬೇಕು. ಹೀಗಾಗಿ ನನ್ನನ್ನ ಬಂಧಿಸಿದ್ರೆ ಪರಿಣಾಮಗಳು ನೆಟ್ಟಿಗಿರೋದಿಲ್ಲ, ಗಲಭೆಗಳು ಇನ್ನಷ್ಟು ತೀವ್ರವಾಗುತ್ತವೆ ಅನ್ನೋ ಮಾತುಗಳನ್ನ ವಾಂಗ್ಚುಕ್ ಪದೇ ಪದೇ ಆಡೋದಕ್ಕೆ ಶುರು ಮಾಡಿದ್ದಾರೆ. ಇದೊಂಥರ ಧಮಕಿ ಕೊಡೋದು ಅಂತಾರಲ್ಲ, ಆ ಥರದ ಕೆಲಸವನ್ನ ಈ ಶಾಂತಿಯುತ ಹೋರಾಟಗಾರ ಮಾಡ್ತಾ ಹೋಗಿದ್ದಾರೆ. ಇದರ ಜೊತೆಗೆ ವಾಂಗ್ಚುಕ್ ಫೆಬ್ರವರಿ 6ನೇ ತಾರೀಕು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ರು ಅನ್ನೋದು ಕೂಡ ಆತನ ಬಗೆಗಿನ ಅನುಮಾನಗಳನ್ನು ಹೆಚ್ಚು ಮಾಡ್ತಾ ಇದೆ. ಅಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನದ ಡಾನ್ ಪತ್ರಿಕೆ ಒಂದು ಸಮ್ಮೇಳನವನ್ನು ಆಯೋಜಿಸಿತ್ತು. ಅದರಲ್ಲಿ ಈ ವಾಂಗ್ಚುಕ್ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಬೆನ್ನಲ್ಲೇ ಮೆಹಬೂಬಾ ಮುಫ್ತಿ ವಾಂಗ್ಚುಕ್ ಪರ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಗೆಳೆಯರೆ, ಅದೇ ಮೆಹಬೂಬಾ ಮುಫ್ತಿ ಸಿಂಧೂ ನದಿ ನೀರಿನ ಒಪ್ಪಂದವನ್ನ ಭಾರತ ಸರ್ಕಾರ ರದ್ದು ಮಾಡಬಾರದು, ಪಾಕಿಸ್ತಾನದಲ್ಲಿನ ಜನರ ನೀರಿನ ಹಕ್ಕನ್ನ ಭಾರತ ಕಿತ್ಕೋಬಾರದು ಅಂತ ಮಾತಾಡಿದ್ದ. ಭಾರತ ಪಾಕಿಸ್ತಾನದ ಜೊತೆ ಮಾತುಕತೆಗಳನ್ನು ನಡೆಸಬೇಕು ಅಂತ ಪದೇ ಪದೇ ಹೇಳುವ ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ವಾಂಗ್ಚುಕ್ ಪರ ಮಾತಾಡ್ತಾ ಇದ್ದಾರೆ. ಇನ್ನು ಈ ವಾಂಗ್ಚುಕ್ ವಿರುದ್ಧ ಹಣ ದುರುಪಯೋಗದ ಆರೋಪಗಳ ಬಗ್ಗೆ ತನಿಖೆಗೆ CBI ಬಂದಾಗಲೇ ಈ ಪ್ರತಿಭಟನೆಗಳು ನಡೀತಾ ಇವೆ. ಅಂದ್ರೆ ಆತ ತನ್ನ ಬಂಧನವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಗಲಾಟೆಗಳಿಗೆ ಪ್ರಚೋದನೆ ಕೊಟ್ರಾ, ಅಥವಾ ಲದಾಖಲ್ಲಿ ಗಲಭೆಗಳನ್ನು ಪ್ರಚೋದಿಸೋದಕ್ಕೆ, ಅಲ್ಲಿ ಅತಂತ್ರ ಅಭದ್ರತೆಯನ್ನು ನಿರ್ಮಾಣ ಮಾಡೋದಕ್ಕೆ ಈ ವಾಂಗ್ಚುಕ್ ಅವರನ್ನ ಭಾರತದ ಅತಿದೊಡ್ಡ ಪರಿಸರ ಪ್ರೇಮಿಯಂತೆ, ಶಿಕ್ಷಣ ತಜ್ಞರಂತೆ ಬಿಂಬಿಸುವ, ಪ್ರಚಾರ ಕೊಡುವ ಕೆಲಸವನ್ನ ಹೊರಗಿನ ಶಕ್ತಿಗಳು ಮಾಡಿದ್ವಾ? ಇದು ಈಗ ಚರ್ಚೆಯಾಗ್ತಾ ಇರೋ ವಿಷಯ. ಗೆಳೆಯರೆ, ಭಾರತದಲ್ಲಿ ಪರಿಸರಕ್ಕಾಗಿ ಕೆಲಸ ಮಾಡ್ತಾ ಇರೋ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರನ್ನ ಬಿಟ್ಟು ಯಾರೋ ಕೆಲವರು ಮಾತ್ರ ಅಗತ್ಯಕ್ಕಿಂತ ಹೆಚ್ಚು ಪಾಪ್ಯುಲಾರಿಟಿ ಬೆಳೆಸ್ಕೊಂಡು ಅದರ ಬೆನ್ನಲ್ಲೇ ಯುವಕರನ್ನ ಪ್ರಚೋದಿಸೋದಕ್ಕೆ ನಿಂತಾಗ, ಪ್ರತಿಭಟನೆಗಳನ್ನು ಮಾಡಿಸೋದಕ್ಕೆ ಪ್ರಯತ್ನಗಳನ್ನು ಆರಂಭ ಮಾಡಿದಾಗ ಇಂಥ ಅನುಮಾನಗಳು ಹುಟ್ಟೋದು ಸಹಜ. ಇದರ ಜೊತೆ ಬಾಂಗ್ಲಾದ ಯೂನಸ್ ಇದೆಯಲ್ಲ, ಅದರ ಜೊತೆ ಕೂಡ ಈ ವಾಂಗ್ಚುಕ್ ಸಂಬಂಧಗಳು ಗಟ್ಟಿಯಾಗಿವೆ. ಈತನಿಗೆ ಮ್ಯಾಗ್ಸೆಸ್ಸೇ ಬೇರೆ ಸಿಕ್ಕಿದೆ. ಇನ್ನೂ ಮಜಾ ಅಂದರೆ ನೇಪಾಳದಲ್ಲಿ ನೆಪೋ ಕಿಡ್ಸ್ ಅಂದರೆ ಅಧಿಕಾರಸ್ಥರು ಹಾಗೂ ರಾಜಕಾರಣಿಗಳ ಮಕ್ಕಳು ಅಧಿಕಾರದ ಲಾಭ ಪಡ್ಕೊಳ್ಳೋದು. ಅದರ ವಿರುದ್ಧ ನಡೆದ ಜೆನ್ಜಿ ಪ್ರತಿಭಟನೆಯ ಥರದ ಗಲಭೆಗಳು ಲದಾಖಲ್ಲೂ ಆಗಬೇಕು ಅಂತ ಮಾತಾಡ್ತಾ ಇರೋ ಈ ವಾಂಗ್ಚುಕ್ ಕೂಡ ಒಂಥರ ನೆಪೋ ಕಿಡ್ಡೆ. ಸೋನಂ ವಾಂಗ್ಚುಕ್ ಅವರ ತಂದೆ ಸೋನಾಮ್ ವ್ಯಾಂಗ್ಯಾಲ್ ಜಮ್ಮು ಕಾಶ್ಮೀರದಲ್ಲಿ 1970ರ ದಶಕದಲ್ಲಿ ಮಂತ್ರಿಯಾಗಿದ್ದವರು. ಈ ವಾಂಗ್ಚುಕ್ ಅನ್ನೋದು ಕೂಡ ರಾಜಕಾರಣಿಗಳ ಕುಟುಂಬದ ಕೂಸೆ. ಹೀಗಾಗಿ ವಾಂಗ್ಚುಕ್ ಬಗ್ಗೆ ಅನುಮಾನಗಳಲ್ಲಿ ತುಂಬಾನೇ ಇವೆ. ಈಗ ವಾಂಗ್ಚುಕ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಲದಾಖ್ ಗಲಭೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.